ಹಿಜಾಬನ್ನ ತೆಗೆಸಿ ಸಿಇಟಿ ಎಕ್ಸಾಮ್ ಬರ್ಸಿದ್ದಕ್ಕೆ ಈಗ ರೋಷಾಗ್ನಿ ಜ್ವಾಲೆ ಉದ್ಭವ ಆಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರ್ಸಿದ್ದಕ್ಕೆ ರೋಷಾಗ್ನಿ ಅಧಿಕಾರಿಗಳ ವಿರುದ್ಧ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಯಾವ ಕಾರಣಕ್ಕೆ ಶನಿವಾರ ತೆಗೆಸಿ ಪರೀಕ್ಷೆ ಬರ್ಸಿದ್ರು, ಶನಿವಾರದಿಂದ ಅವರಿಗೇನು ಸಮಸ್ಯೆ ಆಗಿತ್ತು ಅಂತ ಸೂಲಿಬೆಲೆ ಪ್ರಶ್ನೆ ಮಾಡ್ತಿದ್ದಾರೆ. ಇಂತಹ ಮನಸ್ಥಿತಿ ಸಮಾಜಕ್ಕೆ ಮಾರಕ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಕರ್ನಾಟಕದಲ್ಲಿ ವಿದ್ಯಾರ್ಥಿಯ ಜೊತೆಗೆ ಒಂದು ಅಮಾನವೀಯ ಘಟನೆ ನಡೆದಿರುವಂಥದ್ದು. ಸಿಇಟಿ ಪರೀಕ್ಷೆಗೆ ಶನಿವಾರ ಹಾಕಿಕೊಂಡು ವಿದ್ಯಾರ್ಥಿ ಹೋಗ್ತಿದ್ದಾಗ ಆತನನ್ನು ತಡೆ ಹಿಡಿದು ಪರೀಕ್ಷೆಗೆ ಆತನಿಗೆ ಅನುವು ಕೊಡದೇ ಇರೋಂಥ ಒಂದು ದುರ್ಘಟನೆ ನಡೆದಿರುವಂಥದ್ದು. ಈ ಘಟನೆ ಶಿವಮೊಗ್ಗ ಹಾಗೂ ಬೀದರ್ ಎರಡು ಜಿಲ್ಲೆಗಳಲ್ಲಿ ನಡೆದಿರುವಂಥದ್ದು. ಆ ವಿಷಯದ ಬಗೆಗೆ ಸದ್ಯ ಮಾತನಾಡಲು ನಮ್ಮ ಜೊತೆಗೆ ವಾಗ್ಮಿ ಹಾಗೆ ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಒಂದು ವಿಷಯವನ್ನು ಸರ್ ನಾವು ಗಮನಿಸಬೇಕಾಗಿರುವಂಥದ್ದು, ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥದ್ದು, ಎಲ್ಲರನ್ನ ಸಮಾನವಾಗಿ ಕಾಣಬೇಕನ್ನುವಂಥದ್ದು. ಈ ಹಿಂದೆ ಹಿಜಾಬನ್ನು ಧರಿಸಿ ಪರೀಕ್ಷೆಗೆ ಹೋಗುವಂಥದ್ದು ಅಥವಾ ಶಾಲೆಗಳಿಗೆ ಹೋಗುವಂಥದ್ದು, ಈ ಬಗ್ಗೆ ಹಲವು ಚರ್ಚೆಗಳು ಕೂಡ ಆಗಿತ್ತು. ಹಿಜಾಬ್ ಧರಿಸಿ ಹೋಗ್ಬೋದು ಅನ್ನೋಂಥ ಅನುಮತಿ ಕೂಡ ಸಿಕ್ತು. ಹಿಜಾಬ್ ಓಕೆ ಎಕ್ಸಾಮ್ಗೆ ಹೋಗಬೇಕಾದ್ರೆ, ಶನಿವಾರ ಯಾಕೆ ಬೇಡ ಅನ್ನುವಂಥದ್ದು, ಈ ಬಗ್ಗೆ ಏನು ಹೇಳ್ತೀರಿ? ಒಂದು ಫಸ್ಟ್ ರಿಯಾಕ್ಷನ್ ನಾನು ಕೊಡಬೇಕು ಅಂತಂದರೆ ನನಗೆ ಅಚ್ಚರಿ ಆಗಿಬಿಡ್ತು ಕೇಳಿದ ತಕ್ಷಣ. ವಾಸ್ತವವಾಗಿ ಹೇಗಿದೆ ಅಂತಂದರೆ, ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನಾವು ಹೋಗಬೇಕಾದಾಗ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಯಾವುದು ಕಾಪಿ ಹೊಡಿಲಿಕ್ಕೆ ಪ್ರೇರಣೆ ಆಗುತ್ತೋ ಅಂಥದ್ದನ್ನು ಬಿಡಬಾರ್ದು ಅಂತ. ಉದಾಹರಣೆಗೆ ಮೊಬೈಲ್ನ ಬಿಡಬಾರ್ದು, ಬ್ಲೂಟೂತ್ ಹೆಡ್ಫೋನ್ಸನ್ನು ಬಿಡಬಾರ್ದು, ಆಮೇಲೆ ಉದ್ದನೆಯ ತೋಳುಗಳ ಶರ್ಟ್ ಹಾಕ್ಕೋಬಾರ್ದು, ಇಲ್ಲೇನಾದರೂ ಬರ್ಕೊಂಡಿರ್ತಾರೆ, ಚೀಟಿ ಇಟ್ಕೊಂಡಿರ್ತಾರೆ. ಬುರ್ಖಾಕ್ಕೆ ಹಾಕಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಅದು ಟೋಟಲಿ ಕವರ್ ಆಗುತ್ತೆ. ಹಿಜಾಬ್ ಕೂಡ ಟೋಟಲಿ ಕವರ್ ಆಗುತ್ತೆ. ಚೀಟಿ ಎಲ್ಲಿಂದ ಬೇಕಿದ್ರೂ ತೆಕ್ಕೋಬೋದು. ಹೀಗಿರೋದ್ರಿಂದ ಅವುಗಳನ್ನೆಲ್ಲ ಹಾಕಬಾರ್ದು. ಐಡೆಂಟಿಟಿನ ಕ್ಲೋಸ್ ಮಾಡುವಂಥ ಪ್ರಯತ್ನ ಆಗುವಂಥ ಎಲ್ಲ ಪ್ರಯತ್ನಗಳನ್ನು ನಿಷೇಧಿಸ್ತಾರೆ. ಆದರೆ ಈ ಏನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೆಲವೊಂದು ಸಲ ನೀವು ಹಾಕುವ ಬಟ್ಟೆ ಬಗ್ಗೆಯೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ. ಬಟ್ ಕಾಲಕ್ರಮದಲ್ಲಿ ಇವರು ಎಲ್ಲಿವರೆಗೂ ತಂದಿದ್ದಾರೆ ಅಂತಂದರೆ, ನೀವು ತಾಳಿ ಹಾಕ್ಕೋಬಾರ್ದು, ನೀವು ಉಂಗುರ ಹಾಕಬಾರ್ದು, ನೀವು ಕಾಲುಂಗುರ ಧರಿಸಬಾರ್ದು. ಈಗಂತೂ ದಿಸ್ ಈಸ್ ಹೈಯೆಸ್ಟು. ಒಂದು ಜನಿವಾರವನ್ನು ಹಾಕಬಾರ್ದು. ಜನಿವಾರ ಇದು ಸೇಕ್ರೆಡ್ ಥ್ರೆಡ್, ನಿಮಗೆಲ್ಲ ಗೊತ್ತಿದೆ. ಅದು ದಾರಗಳ ಎಳೆ, ಅದು 3 ದಾರಗಳ, ಕಾಲೇಜ್ಗೆ ಹೋಗೋ ಮಕ್ಕಳು 3 ದಾರದ ಆ ಎಳೆನ ಹಾಕ್ಕೊಂಡಿರ್ತಾರೆ, 3 ಎಳೆಗಳ ಆ ದಾರವನ್ನು ಹಾಕ್ಕೊಂಡಿರ್ತಾರೆ. ಅದನ್ನು ಜನಿವಾರ, ಯಜ್ಞೋಪವೀತ ಅಂತ ಕರೀತಾರೆ. ಇದು ಯಾವ ರೀತಿ ಅವನಿಗೊಂದು ಏನು ಪ್ರೇರಣೆ ಕೊಡುತ್ತೆ ಕಾಪಿ ಹೊಡಿಲಿಕ್ಕೆ ಅಂತ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಅನಿಸುತ್ತೆ. ಆದರೆ ಯಜ್ಞೋಪವೀತ ಹಾಕಿದ್ರಿಂದ ಅವನಿಗೇನೋ ಮಾಂತ್ರಿಕವಾಗಿರುವಂಥ ಶಕ್ತಿ ಬರುತ್ತೆ, ಆ ಕಾರಣಕ್ಕೋಸ್ಕರ ಅವನು ತಗೊಳ್ತಾನೆ. ಉದಾಹರಣೆಗೆ ರನ್ನಿಂಗ್ ರೇಸ್ನಲ್ಲಿ ಓಡ್ತಾ ಇರೋರಿಗೆ ಅವರು ಡೊಪಮೈನ್ ಟೆಸ್ಟ್ ತೆಗೆದುಕೊಳ್ತಾರೆ. ಅದು ಯಾಕೆ ಅಂತಂದರೆ, ಏನೋ ಒಂದು ಡ್ರಗ್ಸ್ ತೆಗೆದುಕೊಂಡು ಓಡ್ತಾರೆ, ಅವ್ರಿಗೇನೋ ವಿಶೇಷವಾದ ಶಕ್ತಿ ಬರುತ್ತೆ ಅಂತ. ಹಾಗೆ ಜನಿವಾರ ಹಾಕ್ಕೊಂಡ್ರೆ ಏನೋ ಎನರ್ಜಿ ಬಂದ್ಬಿಡುತ್ತೆ, ಏನೋ ಶಕ್ತಿ ಬರುತ್ತೆ ಅನ್ನುವಂಥ ಮೂರ್ಖ ಕಲ್ಪನೆಯಲ್ಲಿದ್ದಾರ ಅಂತ ನನಗೆ ಅನೇಕ ಬಾರಿ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ನನಗೆ ಭಾಳ ಅಚ್ಚರಿ ಅನ್ನಿಸ್ತು. ಜನಿವಾರ ಇವರಿಗೇನು ತೊಂದರೆ ಮಾಡ್ತು ಅಂತ ನಂಗೆ ಆಶ್ಚರ್ಯ ಅನಿಸುತ್ತೆ. ತೆಗೆಸಿ ಸಿಇಟಿ ಎಕ್ಸಾಮ್ ಬರ್ಸಿದ್ದಕ್ಕೆ ಈಗ ರೋಷಾಗ್ನಿ ಜ್ವಾಲೆ ಉದ್ಭವ ಆಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರ್ಸಿದ್ದಕ್ಕೆ ರೋಷಾಗ್ನಿ ಅಧಿಕಾರಿಗಳ ವಿರುದ್ಧ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಯಾವ ಕಾರಣಕ್ಕೆ ಶನಿವಾರ ತೆಗೆಸಿ ಪರೀಕ್ಷೆ ಬರ್ಸಿದ್ರು, ಶನಿವಾರದಿಂದ ಅವರಿಗೇನು ಸಮಸ್ಯೆ ಆಗಿತ್ತು ಅಂತ ಸೂಲಿಬೆಲೆ ಪ್ರಶ್ನೆ ಮಾಡ್ತಿದ್ದಾರೆ. ಇಂತಹ ಮನಸ್ಥಿತಿ ಸಮಾಜಕ್ಕೆ ಮಾರಕ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಕರ್ನಾಟಕದಲ್ಲಿ ವಿದ್ಯಾರ್ಥಿಯ ಜೊತೆಗೆ ಒಂದು ಅಮಾನವೀಯ ಘಟನೆ ನಡೆದಿರುವಂಥದ್ದು. ಸಿಇಟಿ ಪರೀಕ್ಷೆಗೆ ಶನಿವಾರ ಹಾಕಿಕೊಂಡು ವಿದ್ಯಾರ್ಥಿ ಹೋಗ್ತಿದ್ದಾಗ ಆತನನ್ನು ತಡೆ ಹಿಡಿದು ಪರೀಕ್ಷೆಗೆ ಆತನಿಗೆ ಅನುವು ಕೊಡದೇ ಇರೋಂಥ ಒಂದು ದುರ್ಘಟನೆ ನಡೆದಿರುವಂಥದ್ದು. ಈ ಘಟನೆ ಶಿವಮೊಗ್ಗ ಹಾಗೂ ಬೀದರ್ ಎರಡು ಜಿಲ್ಲೆಗಳಲ್ಲಿ ನಡೆದಿರುವಂಥದ್ದು. ಆ ವಿಷಯದ ಬಗೆಗೆ ಸದ್ಯ ಮಾತನಾಡಲು ನಮ್ಮ ಜೊತೆಗೆ ವಾಗ್ಮಿ ಹಾಗೆ ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಒಂದು ವಿಷಯವನ್ನು ಸರ್ ನಾವು ಗಮನಿಸಬೇಕಾಗಿರುವಂಥದ್ದು, ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥದ್ದು, ಎಲ್ಲರನ್ನ ಸಮಾನವಾಗಿ ಕಾಣಬೇಕನ್ನುವಂಥದ್ದು. ಈ ಹಿಂದೆ ಹಿಜಾಬನ್ನು ಧರಿಸಿ ಪರೀಕ್ಷೆಗೆ ಹೋಗುವಂಥದ್ದು ಅಥವಾ ಶಾಲೆಗಳಿಗೆ ಹೋಗುವಂಥದ್ದು, ಈ ಬಗ್ಗೆ ಹಲವು ಚರ್ಚೆಗಳು ಕೂಡ ಆಗಿತ್ತು. ಹಿಜಾಬ್ ಧರಿಸಿ ಹೋಗ್ಬೋದು ಅನ್ನೋಂಥ ಅನುಮತಿ ಕೂಡ ಸಿಕ್ತು. ಹಿಜಾಬ್ ಓಕೆ ಎಕ್ಸಾಮ್ಗೆ ಹೋಗಬೇಕಾದ್ರೆ, ಶನಿವಾರ ಯಾಕೆ ಬೇಡ ಅನ್ನುವಂಥದ್ದು, ಈ ಬಗ್ಗೆ ಏನು ಹೇಳ್ತೀರಿ? ಒಂದು ಫಸ್ಟ್ ರಿಯಾಕ್ಷನ್ ನಾನು ಕೊಡಬೇಕು ಅಂತಂದರೆ ನನಗೆ ಅಚ್ಚರಿ ಆಗಿಬಿಡ್ತು ಕೇಳಿದ ತಕ್ಷಣ.
ವಾಸ್ತವವಾಗಿ ಹೇಗಿದೆ ಅಂತಂದರೆ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನಾವು ಹೋಗಬೇಕಾದಾಗ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಯಾವುದು ಕಾಪಿ ಹೊಡಿಲಿಕ್ಕೆ ಪ್ರೇರಣೆಯಾಗುತ್ತೋ ಅಂಥದ್ದನ್ನು ಬಿಡಬಾರ್ದು ಅಂತ. ಉದಾಹರಣೆಗೆ ಮೊಬೈಲ್ನ ಬಿಡಬಾರ್ದು, ಬ್ಲೂಟೂತ್ ಹೆಡ್ಫೋನ್ಸನ್ನು ಬಿಡಬಾರ್ದು, ಆಮೇಲೆ ಉದ್ದನೆಯ ತೋಳುಗಳ ಶರ್ಟ್ ಹಾಕ್ಕೋಬಾರ್ದು, ಇಲ್ಲೇನಾದರೂ ಬರ್ಕೊಂಡಿರ್ತಾರೆ, ಚೀಟಿ ಇಟ್ಕೊಂಡಿರ್ತಾರೆ. ಬುರ್ಖಾಕ್ಕೆ ಹಾಕಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಅದು ಟೋಟಲಿ ಕವರ್ ಆಗುತ್ತೆ, ಹಿಜಾಬ್ ಕೂಡ ಟೋಟಲಿ ಕವರ್ ಆಗುತ್ತೆ, ಚೀಟಿ ಎಲ್ಲಿಂದ ಬೇಕಿದ್ರೂ ತೆಕ್ಕೋಬೋದು. ಹೀಗಿರೋದ್ರಿಂದ ಅವುಗಳನ್ನೆಲ್ಲ ಹಾಕಬಾರ್ದು. ಐಡೆಂಟಿಟಿನ ಕ್ಲೋಸ್ ಮಾಡುವಂಥ ಪ್ರಯತ್ನ ಆಗುವಂಥ ಎಲ್ಲ ಪ್ರಯತ್ನಗಳನ್ನು ನಿಷೇಧಿಸ್ತಾರೆ. ಆದರೆ ಈ ಏನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೆಲವೊಂದು ಸಲ ನೀವು ಹಾಕುವ ಬಟ್ಟೆ ಬಗ್ಗೆಯೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ. ಬಟ್ ಕಾಲಕ್ರಮದಲ್ಲಿ ಇವರು ಎಲ್ಲಿವರೆಗೂ ತಂದಿದ್ದಾರೆ ಅಂತಂದರೆ ನೀವು ತಾಳಿ ಹಾಕ್ಕೋಬಾರ್ದು, ನೀವು ಉಂಗುರ ಹಾಕಬಾರ್ದು, ನೀವು ಕಾಲುಂಗುರ ಧರಿಸಬಾರ್ದು. ಈಗಂತೂ ದಿಸ್ ಈಸ್ ಹೈಯೆಸ್ಟು. ಒಂದು ಜನಿವಾರವನ್ನು ಹಾಕಬಾರ್ದು. ಜನಿವಾರ ಇದು ಸೇಕ್ರೆಡ್ ಥ್ರೆಡ್, ನಿಮಗೆಲ್ಲ ಗೊತ್ತಿದೆ. ಅದು ದಾರಗಳ ಎಳೆ, ಅದು 3 ದಾರಗಳ, ಕಾಲೇಜ್ಗೆ ಹೋಗೋ ಮಕ್ಕಳು 3 ದಾರದ ಆ ಎಳೆನ ಹಾಕ್ಕೊಂಡಿರ್ತಾರೆ, 3 ಎಳೆಗಳ ಆ ದಾರವನ್ನು ಹಾಕ್ಕೊಂಡಿರ್ತಾರೆ. ಅದನ್ನು ಜನಿವಾರ, ಯಜ್ಞೋಪವೀತ ಅಂತ ಕರೀತಾರೆ. ಇದು ಯಾವ ರೀತಿ ಅವನಿಗೊಂದು ಏನು ಪ್ರೇರಣೆ ಕೊಡುತ್ತೆ ಕಾಪಿ ಹೊಡಿಲಿಕ್ಕೆ ಅಂತ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಅನಿಸುತ್ತೆ. ಆದರೆ ಯಜ್ಞೋಪವೀತ ಹಾಕಿದ್ರಿಂದ ಅವನಿಗೇನೋ ಮಾಂತ್ರಿಕವಾಗಿರುವಂಥ ಶಕ್ತಿ ಬರುತ್ತೆ, ಆ ಕಾರಣಕ್ಕೋಸ್ಕರ ಅವನು ತಗೊಳ್ತಾನೆ. ಉದಾಹರಣೆಗೆ ರನ್ನಿಂಗ್ ರೇಸ್ನಲ್ಲಿ ಓಡ್ತಾ ಇರೋರಿಗೆ ಅವರು ಡೊಪಮೈನ್ ಟೆಸ್ಟ್ ತೆಗೆದುಕೊಳ್ತಾರೆ. ಅದು ಯಾಕೆ ಅಂತಂದರೆ ಏನೋ ಒಂದು ಡ್ರಗ್ಸ್ ತೆಗೆದುಕೊಂಡು ಓಡ್ತಾರೆ, ಅವ್ರಿಗೇನೋ ವಿಶೇಷವಾದ ಶಕ್ತಿ ಬರುತ್ತೆ ಅಂತ. ಹಾಗೆ ಜನಿವಾರ ಹಾಕ್ಕೊಂಡ್ರೆ ಏನೋ ಎನರ್ಜಿ ಬಂದ್ಬಿಡುತ್ತೆ, ಏನೋ ಶಕ್ತಿ ಬರುತ್ತೆ ಅನ್ನುವಂಥ ಮೂರ್ಖ ಕಲ್ಪನೆಯಲ್ಲಿದ್ದಾರಾ ಅಂತ ನನಗೆ ಅನೇಕ ಬಾರಿ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ನನಗೆ ಭಾಳ ಅಚ್ಚರಿ ಅನ್ನಿಸ್ತು. ಜನಿವಾರ ಇವರಿಗೇನು ತೊಂದರೆ ಮಾಡ್ತು ಅಂತ ನಂಗೆ ಆಶ್ಚರ್ಯ ಅನಿಸುತ್ತೆ. ತೆಗಿಸಿ ಸಿಇಟಿ ಎಕ್ಸಾಮ್ ಬರ್ಸಿದ್ದಕ್ಕೆ ಈಗ ರೋಷಾಗ್ನಿ ಜ್ವಾಲೆ ಉದ್ಭವ ಆಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿದ್ದಕ್ಕೆ ರೋಷಾಗ್ನಿ, ಅಧಿಕಾರಿಗಳ ವಿರುದ್ಧ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಯಾವ ಕಾರಣಕ್ಕೆ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ರು, ಜನಿವಾರದಿಂದ ಅವರಿಗೇನು ಸಮಸ್ಯೆ ಆಗಿತ್ತು ಅಂತ ಸೂಲಿಬೆಲೆ ಪ್ರಶ್ನೆ ಮಾಡ್ತಿದ್ದಾರೆ. ಇಂತಹ ಮನಸ್ಥಿತಿ ಸಮಾಜಕ್ಕೆ ಮಾರಕ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಕರ್ನಾಟಕದಲ್ಲಿ ವಿದ್ಯಾರ್ಥಿಯ ಜೊತೆಗೆ ಒಂದು ಅಮಾನವೀಯ ಘಟನೆ ನಡೆದಿರುವಂಥದ್ದು. ಸಿಇಟಿ ಪರೀಕ್ಷೆಗೆ ಜನಿವಾರ ಹಾಕಿಕೊಂಡು ವಿದ್ಯಾರ್ಥಿ ಹೋಗ್ತಿದ್ದಾಗ ಆತನನ್ನು ತಡೆ ಹಿಡಿದು ಪರೀಕ್ಷೆಗೆ ಆತನಿಗೆ ಅನುವು ಕೊಡದೇ ಇರೋಂಥ ಒಂದು ದುರ್ಘಟನೆ ನಡೆದಿರುವಂಥದ್ದು. ಈ ಘಟನೆ ಶಿವಮೊಗ್ಗ ಹಾಗೂ ಬೀದರ್ 2 ಜಿಲ್ಲೆಗಳಲ್ಲಿ ನಡೆದಿರುವಂಥದ್ದು. ಆ ವಿಷಯದ ಬಗೆಗೆ ಸದ್ಯ ಮಾತನಾಡಲು ನಮ್ಮ ಜೊತೆಗೆ ವಾಗ್ಮಿ ಹಾಗೆ ಚಿಂತಕರಾಗಿರುವಂಥ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ಒಂದು ವಿಷಯವನ್ನು ಸರ್ ನಾವು ಗಮನಿಸಬೇಕಾಗಿರುವಂಥದ್ದು, ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥದ್ದು, ಎಲ್ಲರನ್ನ ಸಮಾನವಾಗಿ ಕಾಣಬೇಕನ್ನುವಂಥದ್ದು. ಈ ಹಿಂದೆ ಹಿಜಾಬನ್ನು ಧರಿಸಿ ಪರೀಕ್ಷೆಗೆ ಹೋಗುವಂಥದ್ದು ಅಥವಾ ಶಾಲೆಗಳಿಗೆ ಹೋಗುವಂಥದ್ದು, ಈ ಬಗ್ಗೆ ಹಲವು ಚರ್ಚೆಗಳು ಕೂಡ ಆಗಿತ್ತು. ಹಿಜಾಬ್ ಧರಿಸಿ ಹೋಗ್ಬೋದು ಅನ್ನೋವಂಥ ಅನುಮತಿ ಕೂಡ ಸಿಕ್ತು. ಹಿಜಾಬ್ ಓಕೆ ಎಕ್ಸಾಮ್ಗೆ ಹೋಗಬೇಕಾದ್ರೆ, ಜನಿವಾರ ಯಾಕೆ ಬೇಡ ಅನ್ನುವಂಥದ್ದು, ಈ ಬಗ್ಗೆ ಏನು ಹೇಳ್ತೀರಿ? ಒಂದು ಫಸ್ಟ್ ರಿಯಾಕ್ಷನ್ ನಾನು ಕೊಡಬೇಕು ಅಂತಂದರೆ ನನಗೆ ಅಚ್ಚರಿ ಆಗಿಬಿಡ್ತು ಕೇಳಿದ ತಕ್ಷಣ. ವಾಸ್ತವವಾಗಿ ಹೇಗಿದೆ ಅಂತಂದರೆ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನಾವು ಹೋಗಬೇಕಾದಾಗ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಯಾವುದು ಕಾಪಿ ಹೊಡಿಲಿಕ್ಕೆ ಪ್ರೇರಣೆಯಾಗುತ್ತೋ ಅಂಥದ್ದನ್ನು ಬಿಡಬಾರ್ದು ಅಂತ. ಉದಾಹರಣೆಗೆ ಮೊಬೈಲ್ನ ಬಿಡಬಾರ್ದು, ಬ್ಲೂಟೂತ್ ಹೆಡ್ಫೋನ್ಸನ್ನು ಬಿಡಬಾರ್ದು, ಆಮೇಲೆ ಉದ್ದನೆಯ ತೋಳುಗಳ ಶರ್ಟ್ ಹಾಕ್ಕೋಬಾರ್ದು, ಇಲ್ಲೇನಾದರೂ ಬರ್ಕೊಂಡಿರ್ತಾರೆ, ಚೀಟಿ ಇಟ್ಕೊಂಡಿರ್ತಾರೆ. ಬುರ್ಖಾಕ್ಕೆ ಹಾಕಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಅದು ಟೋಟಲಿ ಕವರ್ ಆಗುತ್ತೆ, ಹಿಜಾಬ್ ಕೂಡ ಟೋಟಲಿ ಕವರ್ ಆಗುತ್ತೆ.